ಅನ್ನೋ ಮೊಬೈಲಿಗೆ ಚಾಲನಾ ಕೊಡ್ತಾ ಇರೋ ಒಂದು ಶಕ್ತಿ ಇದೆ. ಕಣ್ಣಿಗೆ ಕಾಣ್ತಿಲ್ಲ, ಹಾಗಂತಿಲ್ಲ ಅಂತ. ಈಗ ನಮ್ಮ ಹತ್ರ ಸುಮಾರು ವಿದ್ಯೆಗಳುಂಟು, ಸಂಬಳ ಸಿಗುತ್ತೆ, ಒಂದಿಷ್ಟು ಅದರ ನಾಲೆಡ್ಜಿನ ಸ್ಪೇಸ್ ಇದೆ, ಅದರದ್ದೇ ಆದ ತಾಕತ್ತು. ಆದರೆ ಈ ಎಲ್ಲ ವಿದ್ಯೆಯನ್ನು ಮೀರಿದ್ದೊಂದು ವಿದ್ಯೆ ಇದೆ. ತಪಸ್ಸನ್ನು, ನಾಲೆಡ್ಜನ್ನು ಅವನೊಂದು ವಿಗ್ರಹದ ಮೇಲೆ ಹಾಕಿ 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 ಅದರಲ್ಲಿ ಭಾವನೆ ತುಂಬ್ತಾನೆ. ಹೇಗೆ ಅಂತ ಹೇಳಿದ್ರೆ, ಅವರವರ ಹಣ, ಅವರವರ ತಾಕತ್ತು ಮೇಲೆ ಅವರು ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತಾರೆ. ಸುಮಾರು ಜನರ ವಾದ ಇದೆ, ಕ್ರಿಯೇಷನ್ ಉಂಟು. ಯಾಕೆ ಹೇಳ, ನೀನಿದ್ದಿ ಅಂದರೆ ನಿನ್ನ ಅಪ್ಪ ಇರಲೇಬೇಕು ಅನ್ನೋದು ಎಷ್ಟು ಸತ್ಯವೋ, ಒಂದು ಮೊಬೈಲ್ ಇದೆ ಅಂದರೆ ಅದನ್ನು ರೆಡಿ ಮಾಡಿದವನು ಸಾಫ್ಟ್ವೇರ್ ಡೆವಲಪರು ಇದ್ದಾನೆ, ಹೊರಗಿನ ಹಾರ್ಡ್ ಕಾಪಿಯನ್ನು ರೆಡಿ ಮಾಡಿದವನು ಇದ್ದಾನೆ, ಅದರ ಸಿಮ್ ಕಾರ್ಡ್ ರೆಡಿ ಮಾಡಿದವನು ಇದ್ದಾನೆ, ಅದಕ್ಕೆ ಎಂಬೆಡೆಡ್ ಮಾಡಿದವನು ಇದ್ದಾನೆ, ಅದಕ್ಕೆ ಸಿಸ್ಟಮ್ ಅಪ್ಲಿಕೇಶನ್ ಮಾಡಿದವನು ಇರುವುದು ಎಷ್ಟು ಸತ್ಯವೋ, ಈ ಶರೀರ ಅನ್ನೋ ಮೊಬೈಲ್ ಉಂಟು ಅಂತ ಅಂದರೆ ಇದಕ್ಕೊಬ್ಬ ತಂದೆ ಇರಲೇಬೇಕು, ತಾಯಿ ಇರಲೇಬೇಕು. ಹಾಗಾದರೆ ಈ ಸೃಷ್ಟಿ ಅನ್ನೋ ಮೊಬೈಲಿಗೆ ಚಾಲನಾ ಕೊಡ್ತಾ ಇರೋ ಒಂದು ಶಕ್ತಿ ಇದೆ. ಕಣ್ಣಿಗೆ ಕಾಣ್ತಿಲ್ಲ, ಹಾಗಂತ ಇಲ್ಲ ಅಂತಲ್ಲ. ಒಂದಿಷ್ಟು ದಿನ ಕೊರೋನಾ ಬಂದಾಗ ವೈರಸ್ ಏನು ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಅದಕ್ಕೊಂದು ಮೈಕ್ರೋಸ್ಕೋಪ್ ಇತ್ತು. ಹಾಗೆ ಈ ತತ್ವವನ್ನು ತಿಳ್ಕೊಳ್ಳೋಕೆ ಒಂದು ವಿದ್ಯೆ ಇದೆ, ಅದನ್ನು ಆಧ್ಯಾತ್ಮ ವಿದ್ಯೆ ಅಂತ. ವಿದ್ಯಾನ ಮಹಾವಿದ್ಯಾ ಬ್ರಹ್ಮವಿದ್ಯಾ. ಈಗ ನಮ್ಮ ಹತ್ರ ಸುಮಾರು ವಿದ್ಯೆಗಳುಂಟು, ಸಂಬಳ ಸಿಗುತ್ತೆ, ಒಂದಿಷ್ಟು ಅದರ ನಾಲೆಡ್ಜಿನ ಸ್ಪೇಸ್ ಇದೆ, ಅದರದ್ದೇ ಆದ ತಾಕತ್ತುಂಟು. ಆದರೆ ಈ ಎಲ್ಲ ವಿದ್ಯೆಯನ್ನು ಮೀರಿದ್ದೊಂದು ವಿದ್ಯೆ ಇದೆ, ಅದನ್ನು ಬ್ರಹ್ಮವಿದ್ಯೆ ಅಂತ. ಅದನ್ನು ದೇವರು ಅಂತ ಹೇಳಿ. ಗಣಪತಿ ಇದ್ದ, ಸುಬ್ರಹ್ಮಣ್ಯ ಇದ್ದ, ವಿಷ್ಣು ಇದ್ದ. ನಾನು ಯಾಕೆ ಈ ಹೆಸರೆಲ್ಲ ಕೊಟ್ವಿ? ಅಥವಾ ಇನ್ನೊಂದಿದೆ, ಸನಾತನ ಧರ್ಮದಲ್ಲಿ ಕಲ್ಲಿಗೆ ಪೂಜೆ ಮಾಡ್ತಾರೆ. ಕಲ್ಲಿಗಲ್ಲ, ಚೈತನ್ಯಕ್ಕೆ ಪೂಜೆ ಮಾಡೋದು. ಒಬ್ಬ ಪುರೋಹಿತ ತನ್ನ ತಪಸ್ಸನ್ನು ಶಾಸ್ತ್ರೋಕ್ತವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ತನ್ನ ಚೈತನ್ಯವನ್ನೇ ಅದಕ್ಕೆ ಆಹ್ವಾನ ಮಾಡುತ್ತೆ. ಭಾವಿಸಿ ಯದ್ಭಾವಂ ತದ್ಭವತಿ. ಒಬ್ಬ ರೋಬೋಟನ್ನು ರೆಡಿ ಮಾಡಿದಾಗ ಒಂದು ದೇವರಲ್ಲಿ ಚೈತನ್ಯ ತುಂಬೋದು. ಯಾವ ಚೈತನ್ಯ? ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅರ್ಥ ಏನು? ಅರ್ಚಕ ತನ್ನ ಅರ್ಚನಾ ಬಲವನ್ನು, ತಪಸ್ಸನ್ನು, ನಾಲೆಡ್ಜನ್ನು ಅವನೊಂದು ವಿಗ್ರಹದ ಮೇಲೆ ಹಾಕಿ 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 ಅದರಲ್ಲಿ ಭಾವನೆಯನ್ನು ತುಂಬ್ತಾನೆ. ಹೇಗೆ ಅಂತ ಹೇಳ್ತೀನಿ. ಈಗ ಮೊನ್ನೆ ನಾವು ಅಯೋಧ್ಯ ಪ್ರತಿಷ್ಠೆ ಆಯಿತು. ಆ ವಿಗ್ರಹವನ್ನು ಕೆತ್ತಬೇಕಾದ್ರೆ ಆ ಶಿಲ್ಪಿ ತನ್ನ ಇಡೀ ಪ್ರಾಣಶಕ್ತಿಯನ್ನು ಅದಕ್ಕೆ ಹಾಕಿದ. ಅದರ ಮುಖ ವಿಶೇಷವಾಗಿ ಬಂತು. ಅದಕ್ಕೆ ಉಪಾಸನಾ ಶಕ್ತಿಯನ್ನು ಋಷಿಗಳು ಮತ್ತು ಪುರೋಹಿತರು ಹಾಕಿದ್ರು, ಭಕ್ತರು ತನ್ನ ಭಾವನಾ ಶಕ್ತಿಯನ್ನು ಹಾಕಿದ್ರು. ಅದು ಜೀವಕಳೆಯಿಂದ ತುಂಬ್ತಾರೆ ರಾಮನ ವಿಗ್ರಹ. ಯಾಕೆ ಪ್ರತಿಷ್ಠೆ ಆದಾಗ ಅದರಲ್ಲಿ ಪ್ರಾಣ ಚೈತನ್ಯ ಇರ್ತದೆ. ಇನ್ನೂ ಎಕ್ಸಾಂಪಲ್ ಹೇಳಬೇಕಂದ್ರೆ, ಬಲ್ಪಿಗೆ ಕರೆಂಟ್ ಪ್ರವೇಶ ಆದ. ಆ ಕರೆಂಟ್ ಪ್ರವೇಶ ಆಗಬೇಕಾದ್ರೆ ಒಂದು ಮಾಧ್ಯಮ ಬೇಕು, ಒಂದು ಏರ್ ಮೀಡಿಯಾ ಇಲ್ಲ ವೈರ್ ಮೀಡಿಯಾ, ಯಾವುದೋ ಒಂದು ಮೀಡಿಯಾ ಬೇಕದು. ಆ ಚೈತನ್ಯವನ್ನು ದೇವರು ಚೇತನಾಶಕ್ತಿ ಅಂತ ಹೇಳ್ತೀವಿ. ಬೆಳಕು, ಆ ಬೆಳಕಿಗೆ ಕನ್ನಡದಲ್ಲಿ ಚೇತನಾಶಕ್ತಿ, ಸಾಂಸ್ಕ್ರಿಟಲ್ಲಿ ದಿವಿ, ಇಂಗ್ಲೀಷಲ್ಲಿ ಲೈಟ್. ವೆನ್ ಯು ರಿಯಲೈಸ್ ದಟ್ ಲೈಟ್, ನಿನ್ನ ಬಾಡಿಯ ಇನ್ಸೈಡಲ್ಲಿ ಆ ಬೆಳಕನ್ನು ನೀನು ಈ ಮೂರನೇ ನೇತ್ರದ ಮೂಲಕ ದರ್ಶನ ಮಾಡಿದಾಗ ಅದನ್ನು ಎನ್ಲೈಟೆಡ್ ಸ್ಟೇಟ್ ಅಂತ ಹೇಳ್ತಾರೆ. ಈ ನೇತ್ರದಿಂದ ಬಾಹ್ಯ ಕಾಣ್ತಾ ಇದೆ, ಇದನ್ನು ಕ್ಲೋಸ್ ಮಾಡಿದೆ, ಆದರೂ ನನ್ನ ಕಣ್ಣಲ್ಲಿ ನಾನು ಮನೆಯನ್ನು, ನನ್ನ ಹಳೆ ಜ್ಞಾಪಕಗಳನ್ನು ಜ್ಞಾಪಕ ಮಾಡಿಕೊಂಡಾಗ ಹೋಲ್ಸೇಲ್ ಕತ್ಲೆ ಇದೆ ಶರೀರದಲ್ಲಿ. ಯಾವುದೋ ಒಂದು ಬೆಳಕಿನ ಸಹಾಯದಿಂದ ಈ ಕಣ್ಣಿಗೂ ಅದನ್ನು ನೋಡ್ಲಿಕ್ಕೆ ಗೊತ್ತಾಗ್ತಾ ಉಂಟು ಆ ಪಿಕ್ಚರನ್ನು. ಅದು ನಮ್ಮ ಒಳಗಿರೋ ಬೆಳಕು, ಇದು ಹೊರಗಿರೋ ಬೆಳಕು, ಎರಡೂ ಕಡೆ ಬೆಳಕೇ ಇರೋದು. ಅದನ್ನೇ ಭಾವಗೀತೆಯಲ್ಲಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೃಷ್ಣ, ನೀ ದೇಹದೊಳಗಿದ್ದಾನೆ ಅವನು ಬೆಳಕಾಗಿ. ದೇಹ ನಿನ್ನೊಳಗು, ವಿಶ್ವರೂಪದಲ್ಲಿ ದೇಹ ಎಲ್ಲ ಅವನೊಳಗೆ, ಅವನು ದೇಹದೊಳಗು ಬೆಳಕಾಗಿ ಕೃಷ್ಣ ಅಂದರೆ ಬೆಳಕು, ಪ್ರಜ್ಞೆ, ಕಾನ್ಷಿಯಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವರಿಲ್ಲ ಅನ್ನೋ ವಾದಕ್ಕೆ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಬೆಳಕಿಲ್ಲ ಅಂದಾಗುತ್ತೆ. ನಾವು ದೇವರು ವಿಗ್ರಹಗಳಿಗೆ ಹೋಲಿಸಿದರೆ ಅದು ಅದೇ ಸಪರೇಟ್ ವಾದ ಆಗ್ತದೆ. ಹಾಗಾಗಿ ತನ್ನೊಳಗಿರೋ ಬೆಳಕನ್ನು ತಾನು ತಿಳ್ಕೊಂಡು ಬದುಕ್ತೀವಲ್ಲ, ಅದು ಆಧ್ಯಾತ್ಮ ಜೀವನ. ತನ್ನೊಳಗೆ ಬೆಳಕೇ ಇಲ್ಲದೆ ಅಜ್ಞಾನದಲ್ಲಿ ಬದುಕ್ತೀವಿ, ಅದು ಪಶುವಿನ ಜೀವನ. ಆ ಪಶುವಿನಿಂದ ಪರಮಾತ್ಮ, ಮಾನವ, ಮನಸ್ಸಿದ್ದವನು ಮಾನವ, ಮನಸ್ಸಿಲ್ಲದವನು ದಾನವ. ಮೂರು. ಈ ಮನಸ್ಸು ದಾನವತ್ವವನ್ನು ಗೆಲ್ಲಲಿಕ್ಕೆ ದಾರಿ ಧರ್ಮ ಮತ್ತು ಬೆಳಕು, ಅಥವಾ ದೇವರ ಅಥವಾ ಬೆಳಕಿನ ಸಹಾಯದಿಂದ ಅವನು ಮಾಧವ ಆಗಲಿಕ್ಕಾಗುತ್ತೆ. ಆ ಮಾಧವ ಆಗಲಿಕ್ಕೆ ಸುಮಾರು ಪ್ರಕ್ರಿಯೆಗಳುಂಟು. ಸೇವೆಯೂ ಆಗ್ಬೋದು, ಸಂಗೀತವೂ ಸಾಧನ, ಕಲೆಯೂ ಸಾಧನ, ಜವಾಬ್ದಾರಿಯಿಂದ ಬದುಕುವುದು ಒಂದು ಸಾಧನ, ಸೋಷಿಯಲ್ ವರ್ಕ್ ಅನ್ನೋದು ಒಂದು ಸಾಧನ, ತಪಸ್ಸು ಅನ್ನೋದು ಸಾಧನ,
ನಾನಾ ದಾರಿ ಇದೆ. ಒಂದೇ ಬೆಳಕನ್ನು ರಿಯಲೈಸ್ ಮಾಡಲಿಕ್ಕೆ 10 ಜನ 10 ಸ್ಕಾಲರ್ಸ್ 10 ಥರ ಪುಸ್ತಕಗಳನ್ನು ಬರೆದಿದ್ದಾರೆ. ಯಾವುದು ಶ್ರೇಷ್ಠವೂ ಇಲ್ಲ, ಯಾವುದು ಕನಿಷ್ಠವೂ ಇಲ್ಲ. ಚಾಯ್ಸ್ ಇಸ್ ಯುವರ್ಸ್. ಹೇಗೆ ಒಂದು ಬಟ್ಟೆ ಅಂಗಡಿಗೆ ಹೋದಾಗ ಎಲ್ಲ ಸೈಜಿನ ಬಟ್ಟೆಗಳು ಅಲ್ಲಿರುತ್ತೆ. ಅವರವರ ಹಣ, ಅವರವರ ತಾಕತ್ತು ಮೇಲೆ ಅವರು ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತಾರೆ. ಮೂಲ ಉದ್ದೇಶ ಏನು? ಮಾನವನ್ನು ಮುಚ್ಚೋದಷ್ಟೇ. ಹಾಗೆ ಎಲ್ಲ ಅದು ಮಸೀದಿ ಆಗಲಿ, ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ಮೂಲ ಉದ್ದೇಶ ಏನು? ತನ್ನ ಆರ್ಥ ಭಾವನೆಯಿಂದ ತನ್ನಕ್ಕಿಂತ ಮೇಲ್ಪಟ್ಟ ಎನರ್ಜಿಯನ್ನು, ಕಲೆಕ್ಟಿವ್ ಡಾಟಾ, ಅಬ್ಸಲ್ಯೂಟ್ ಡಾಟಾವನ್ನು ಬಗ್ಗೆ ನಮಸ್ಕಾರ ಮಾಡುವುದನ್ನು, ಅಹಂಕಾರ ನಿರಹಂಕಾರದ ಕಡೆಗೆ ಹೋಗೋ ದಾರಿಯನ್ನು ದೈವತ್ವ ಅಥವಾ ಆಧ್ಯಾತ್ಮ ಅಂತ ಹೇಳ್ತಾರೆ. ಅದೇ ನಮಸ್ಕಾರ. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ? ಮಸೀದಿಯಲ್ಲಿ ಆಕಾರವೇ ಇಲ್ಲ, ನಮಸ್ಕಾರ ಮಾಡ್ತೀವಿ. ಯಾಕೆ? ಭಗವಾನ್ ಈಸ್ ಲೈಟ್ ಈಸ್ ಆಮ್ನಿ ಪ್ರೆಸೆನ್ಸ್ ಅನ್ನೋ ಒಂದು ತಾಕತ್. ಬಿಸ್ಮಿಲ್ಲಾ ಇರ್ರಹಮಾನ್ ಇರ್ರಹೀಮ್ 3, ಪಿತನ ಸುತನ ಪವಿತ್ರಾತ್ಮ 3, ಅಕಾರ ಉಕಾರ ಮಕಾರ ಓಂಕಾರ 3, ನಮ್ಮ ಉಸಿರಾಟ ಆ ಉ ಆಕ್ಸಿಜನ್ ಸೈಕಲ್ ಎಲ್ಲ ಕಡೆ ಹೋಗ್ತದೆ, ಆಹಾ ಅದು 3, ಮನೆ ನಡೆಯುವುದು ತಂದೆ ತಾಯಿ ಮಗು ಮತ್ತೆ 3, ಸೃಷ್ಟಿಯ 3 ಲಯವೂ 3, ಸೃಷ್ಟಿ ಸ್ಥಿತಿ ಲಯ ಮತ್ತೆ 3, ಗುರುನಾನಕರದ್ದು ತಗೊಳ್ಳುವ ಸತ್ಶ್ರೀ ಕಾಲ 3, ಕ್ರಿಶ್ಚಿಯಾನಿಟಿಯ ಪಿತನ ಸುತನ ಪವಿತ್ರಾತ್ಮ ಮತ್ತೆ 3. ಈ ಎಲ್ಲವೂ 3ಅಲ್ಲಿ ನಿಂತಿದೆ. ನಮ್ಮ ಫ್ಯಾನು ರೆಕ್ಕೆಯೂ 3, ಗುಣವೂ 3, ತ್ರಿಮೂರ್ತಿಗಳು 3. ಯಾಕೆ ಬೆಳಕಿಗೆ ಇಷ್ಟು ಪ್ರಾಧಾನ್ಯ ಎಲ್ಲ ಧರ್ಮದಲ್ಲೂ ಅಂದರೆ, ಈ ಪಂಚಭೂತಗಳಲ್ಲಿ ನಾಥಪಂಥದಲ್ಲಿ ಅಗ್ನಿ ಹಾಕ್ಕೊಂಡಿರ್ತಾರೆ. ಶಿರಡಿಯಲ್ಲೆಲ್ಲ ನೋಡ್ಬೋದು ದುನಿ. ಯಾಕೆ ಅದನ್ನು ಹಾಕ್ಕೊಂಡಿರ್ತಾರೆ? ಅಗೋರಿಗಳು ಹಾಕ್ಕೊಂಡಿರ್ತಾರೆ. ಈ ಪಂಚಭೂತಗಳಲ್ಲಿ ಎಲ್ಲ ಪಂಚಭೂತಗಳು ಡೌನ್ವರ್ಡ್ಸ್ ಆಗಿ ಹೋಗ್ತವೆ. ನದಿ ಆಗಲಿ, ಗಾಳಿ ಆಗಲಿ, ಅಗ್ನಿ ಮಾತ್ರ ಮೇಲ್ಮುಖವಾಗಿ ಹರಿಯುತ್ತೆ.